ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಕರ್ನಾಟಕದ ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸೂರು ಸರ್ಜಾಪುರ ಬಡಾವಣೆ ಹಾಗೂ ಉತ್ರಳಿಯಲ್ಲಿ ಯಾರೊಬ್ಬ ಪರಭಾಷಿಕನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾರೋ ರಾಜಶೇಖರ ರೆಡ್ಡಿ ಅಂತೆ. ಸಂತೋಷ, ಆಚರಣೆ ಮಾಡ್ಕೊಳ್ಳಿ. ಅದು ಯಾರೋ ಪರಭಾಷಿಕರು ಅವ್ರ ಇದೆಯಲ್ಲಿಯೋ ಅಲ್ಲಿ ಮಾಡ್ಕೊಳ್ಳಿ ಸಂತೋಷ. ಅವ್ರಿಗೂ ಕರ್ನಾಟಕಕ್ಕೆ ಏನ್ ಸಂಬಂಧ? ಅವರಿಂದ ಕರ್ನಾಟಕಕ್ಕೆ ಅವರಿಂದ ಏನು ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ರಲ್ಲ, ಅವರಿಂದ ಕರ್ನಾಟಕ ಕೊಡುಗೆ ಏನು? ಕನ್ನಡಿಗರ ಕೊಡುಗೆ ಏನು? ಏನಾದ್ರು ಕಿಂಚಿತ್ ಆದ್ರೆ ಏನಾದ್ರು ಕೊಡುಗೆ ಇದೆಯಾ ಅವ್ರದ್ದು? ಅಥವಾ ಕರ್ನಾಟಕಕ್ಕೆ ಸೇವೆ ಇದೆಯಾ ಅವ್ರದ್ದು? ಏನೂ ಇಲ್ಲ ಅಂದ್ರೂ ಪರಭಾಷಿಕರು ಯಾಕೆ ಈ ತರ ದಾಂಧಲೆ ಮಾಡ್ತಿದ್ದಾರೆ? ದಾಂಧಲೆ ಮಾಡಿಕೊಂಡು ಸರ್ಕಾರದ ಅನುಮತಿ ಪಡೆಯದೆ ಸಾರ್ವಜನಿಕ ಕಿರುಕುಳ ಕೊಟ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತದ್ದು ಏನಾದ್ರು ಇದೆಯಾ? ಈ ವಿಚಾರದಲ್ಲಿ ಸುಮಾರು ಜನ ಸಮಸ್ತ ಕನ್ನಡ ಬಂಧುಗಳಿಗೂ ನಮಗೆ ಕರೆ ಮಾಡಿ ನಮ್ಮ ಪಕ್ಷಕ್ಕೆ ಮಾಹಿತಿ ಕೊಡ್ತಾವ್ರೆ. ಈ ತರ ಇದ್ ಮಾಡಿ ಯಾವ್ದೇ ರೀತಿ ಅನುಮತಿ ಪಡೆಯದೆ ಈ ತರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ತುಂಬಾ ತೊಂದರೆ ಕೊಡ್ತಾವ್ರೆ, ಸಾರ್ವಜನಿಕ ಕಿರುಕುಳ ಕೊಡ್ತಾವ್ರೆ, ಇದನ್ನ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಬಿಟ್ಟು ಸುಮಾರು ಜನ ಕರೆ ಮಾಡಿ ನಮ್ಗೆ ಹೇಳಿದ್ದಾರೆ. ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ವಲಸಿಗರೇ ಹಾಗೂ ಪರಭಾಷಿಕರೇ. ನಿಮಗೆ ಯಾರ್ದೇ ಒಬ್ಬ ವ್ಯಕ್ತಿ ನಿಮಗಿದ್ರೆ ನಿಮ್ಮ ಮನೆಗೆ ಸೀಮಿತವಾಗಿ ಮಾಡ್ಕೊಳ್ಳಿ ಅಷ್ಟೇ. ಅವರು ನಮಗೂ ಅವ್ರ ಸಂಬಂಧ ಇಲ್ಲ. ಕನ್ನಡಿಗ ಅವ್ರೇನು ಶ್ರೇಷ್ಠ ವ್ಯಕ್ತಿ ಅಲ್ಲ. ಅವ್ರು ನಿಮಗಿರ್ಬೋದು, ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ನೀವು ಸಾರ್ವಜನಿಕವಾಗಿ ಬಂದು ಎಲ್ರಿಗೂ ತೊಂದರೆ ಕೊಟ್ಕೊಂಡು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದೇ ರೀತಿ ಮುಂದುವರಿತಾ ಇದ್ರೆ ತುಂಬಾ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ. ಇದರಿಂದ ಅಲ್ಲಿ ಸುತ್ತಮುತ್ತಲ ಅಲ್ಲೇ ಕಿರುಕುಳ ಅನುಭವಿಸೋದು ತುಂಬಾ ಕನ್ನಡಿಗರಿಗೆ ತುಂಬಾ ತೊಂದರೆ ಆಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದೀವಿ. ಈ ವಿಚಾರಗಳನ್ನ ಇಷ್ಟೆಲ್ಲ ನಡೀತಿದ್ರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆ? ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ವಲಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಅರ್ಧ ಬಿಸಾಕ್ಬಿಡ್ಬೇಕಾಗಿತ್ತದನ್ನ. ನಾವು ಇದೇ ಮತ್ತೊಮ್ಮೆ ಕನ್ನಡಿಗರಿಗೆ ಹೇಳ್ತಾ ಇದೀವಿ, ಸಮಸ್ತ ಕನ್ನಡ ಬಂಧುಗಳೇ, ಈ ತರ ನಮ್ಗೆ ಕರೆ ಮಾಡಿ ಮಾಹಿತಿ ಕೊಡೋದಲ್ಲ, ನಮ್ಮ ಹತ್ರ ದೂರು ಕೊಡೋದಲ್ಲ. ಈ ತರ ಘಟನೆಗಳು ನಡೆದಾಗ ಯಾರ್ದೋ ಪರಭಾಷಿಕರದು ವಲಸಿಗರದಿಲ್ಲ ಏನೋ ಆಚರಣೆ ಮಾಡಿ ಎಲ್ಲ ಸಾರ್ವಜನಿಕ ತೊಂದರೆ ಕೊಟ್ಟಾಗ ಅರ್ಧ ಬಿಸಾಕ್ಬಿಡಿ. ಸಮಸ್ಯೆ ಹೋಯ್ತು, ಇನ್ನೊಂದ್ಸಲ ಆಚರಣೆ ಮಾಡಲ್ಲ ಅವರು. ಅರ್ಧ ಬಿಸಾಕ್ಬಿಟ್ಟು ಇದು ಏನೋ ಇದೆಯಲ್ಲ ಬೃಹತ್ ಬೆಂಗಳೂರು ಮಹಾನಗರ ಅಧಿಕಾರಿ ದೂರು ಕೊಡಿ, ಅಲ್ಲಿರೋ ಸಮೀಪ ಠಾಣೆಗೆ ದೂರು ಕೊಡಿ, ಈ ತರ ತೊಂದರೆ ಆಗ್ತಾ ಇದೆ, ನಮ್ಗೆ ರಕ್ಷಣೆ ಕೊಡಿ ಅಂತ ದೂರು ಕೊಡಿ. ಎಲ್ಲ ಸರೋಗ್ಬಿಡುತ್ತೆ. ಪರಿಹಾರ ನಿಮ್ಮಲ್ಲಿದೆ, ಪರಿಹಾರ ಇದೆ. ಅರ್ಧ ಬಿಸಾಕಿ ಪರಿಹಾರ ಅಷ್ಟೇ. ಅಲ್ಲಿನ ಬೃಹತ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ದೂರು ಕೊಡಿ, ರಕ್ಷಕರ ಠಾಣೆಗೆ ಹೋಗಿ ದೂರು ಕೊಡಿ, ಸಾಕು. ಅವರೇ ಕ್ರಮ ತಗೊಂತಾರೆ. ನಿಮ್ ಕೈಲಿ ಅರಿಯಕ್ಕಾಗಿಲ್ಲ ಅಂದ್ರೆ. ಮತ್ತೊಮ್ಮೆ ವಲಸಿಗರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಪಕ್ಷದಿಂದ. ಈ ತರ ಇನ್ನೊಮ್ಮೆ ಸಮಸ್ತ ಕನ್ನಡ ಬಂಧುಗಳಿಗೆ ಈ ತರ ಏನಾದ್ರು ಆಚರಣೆ ಮಾಡಿ ತೊಂದರೆ ಕೊಟ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ. ಹಾಗೂ ಸರ್ಕಾರ ಇದ್ರ ವಿರುದ್ಧ ಈ ತರ ಯಾರೇ ಆಚರಣೆ ಮಾಡೋದು ಒದ್ದು ಒಳಗಡೆ ಆಗ್ಬೇಕು, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.